ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾ? ನಿಜಕ್ಕೂ ಪರಪ್ಪನ ಅಗ್ರಹಾರದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಮೊನ್ನೆ ಸಿಕ್ಕ ವಿಡಿಯೋಗಳು ಸಾಕ್ಷಿ ಹೇಳಿದ್ವು. ಜೈಲ, ಹೋಟೆಲ್ಲ, ಹಾಸ್ಟೆಲ್ಲ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಿಸಿದ್ವು. ಈ ನಡುವೆ ಹೊರಗಡೆಯಿಂದ ಒಳಗೆ ಸಿಮ್ಮು, ಡ್ರಗ್ಗು ಸಪ್ಲೈ ಮಾಡ್ತಾ ಇದ್ದಾಕೆ ತಗ್ಲಾಕೊಂಡಿದ್ದಾಳೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಮೊನ್ನೆಯಷ್ಟೇ ನುಸುಳಿ ಬಂದ ವಿಡಿಯೋ ಕ್ಲಿಪ್ಗಳಿವು. ಮಾಡಬಾರ್ದನ್ನ ಮಾಡಿ ಮಾಡಿದುಣ್ಣೋ ಮಹಾರಾಯ ಅಂತ ಜೈಲಲ್ಲಿ ಮುದ್ದೆ ಮುರಿಯೋಕೆ ಬಂದ ಈ ಕಿಡಿಗೇಡಿಗಳು ಹೇಗೆ ಮಸ್ತಿ ಮಾಡಿದ್ರು, ಭದ್ರತಾ ಲೋಪ ಹೇಗೆ ಎತ್ತಿ ತೋರಿಸಿದ್ರು. ಈ ಬೆನ್ನಲ್ಲೇ ಕೈದಿಗಳ ಭೇಟಿಗೆ ಬಂದ ಕುತಂತ್ರಿಯೊಬ್ಬಳು ಮಾಡಿರೋ ಗನಂದಾರಿ ಕೆಲಸ ಬಯಲಾಗಿದೆ. ಇಲ್ಲಿ ಹೀಗೆ ಮಂಗ್ದಿನ ತರ ನಿಂತಿದ್ದಾಳಲ್ಲ ಈಕೆ. ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಮಾತಿಗೆ ಪಕ್ಕ ಎಕ್ಸಾಂಪಲ್ ನೋಡಿ. ಯಾಕಂದ್ರೆ ಈ ಮಳ್ಳಿ ವಿಚಾರಧೀನ ಕೈದಿ ಭೇಟಿ ನೆಪದಲ್ಲಿ ಸೆಂಟ್ರಲ್ ಜೈಲಿಗೆ ಸಿಮ್ ಕಾರ್ಡ್, ಡ್ರಗ್ ಸಪ್ಲೈ ಮಾಡಿದ್ದಾಳೆ. ಅಷ್ಟಕ್ಕೂ ಈ ಮಳ್ಳಿ ಮಿಂಚುಳ್ಳಿ ಹೆಸರು ರಿತಿಕಾ ರೈ. ಮಾರ್ಚ್ 26ರಂದು ರಿತಿಕಾ ರೈ ವಿಚಾರಧೀನ ಕೈದಿ ಭೇಟಿಗೆ ಸೆಂಟ್ರಲ್ ಜೈಲಿಗೆ ತೆರಳಿದ್ಲು. ವಿಚಾರಧೀನ ಕೈದಿ ಫರ್ಹಾನ್ ಖಾನ್ ಭೇಟಿಗೆ ಜೈಲಿಗೆ ಹೋಗಿದ್ಲು. ಸಂಜೆ 4:30 ವಿಸಿಟರ್ಸ್ ಟೈಮ್ನಲ್ಲಿ ಪಾಸ್ ತೆಗೆದುಕೊಂಡು ತೆರಳಿದ್ದ ಯುವತಿ. ಆದರೆ ಜೈಲಿಗೆ ಬರುವಾಗ 27 ವರ್ಷದ ರಿತಿಕಾ ರೈ ಸಿಮ್ ತೆಗೆದುಕೊಂಡು ಬಂದು ಸಪ್ಲೈ ಮಾಡೋದಕ್ಕೆ ನೋಡಿದ್ದಾಳೆ. ಮೇನ್ ಗೇಟಿನ ಬಳಿ ಅನುಮಾನಾಸ್ಪದವಾಗಿ ರಿತಿಕಾ ನಿಂತಿದ್ದನ್ನ ನೋಡಿ ಸಿಬ್ಬಂದಿ ಪರಿಶೀಲನೆ ನಡೆಸಿತು. ಈ ವೇಳೆ ಸಿಮ್ ಕಾರ್ಡ್, ಗಾಂಜಾ, ಬೀಡಿ ಪತ್ತೆಯಾಗಿದೆ. 3 ಏರ್ಟೆಲ್ ಸಿಮ್, 30 ಗ್ರಾಂ ಗಾಂಜಾ, 30 ಗ್ರಾಂ ಡ್ರಗ್ ಅನ್ನ ಸದ್ಯ ಆಕೆಯಿಂದ ಜಪ್ತಿ ಮಾಡಿದ್ದು. ಯುವತಿಯನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ರಿತಿಕಾ ವಿರುದ್ಧ ಡ್ರಗ್ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಅದೇನೇ ಹೇಳಿ, ರಫ್ ಅಂಡ್ ಟಫ್ ಅಧಿಕಾರಿ ಅಲೋಕ್ ಕುಮಾರ್ ಕಾರಾಗೃಹ ಡಿಜಿಪಿಯಾಗಿ ಬಂದ ಮೇಲಾದ್ರೂ ಜೈಲಲ್ಲಿ ಕೈದಿಗಳಿಗೆ ಸಿಗೋ ರಾಜಾತಿಥ್ಯಕ್ಕೆ ಬ್ರೇಕ್ ಬೀಳಲಿದೆ ಅಂದುಕೊಳ್ಳಲಾಗಿತ್ತು. ಆದರೆ ಪದೇ ಪದೇ ಬೆಳಕಿಗೆ ಬರ್ತಿರುವ ವಿಡಿಯೋಗಳು, ಇಂಥ ಪ್ರಕರಣಗಳು ಆ ವಿಶ್ವಾಸಕ್ಕೆ ದ್ರೋಹ ಮಾಡ್ತಿವೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.